ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ಪೇಡ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ ಅಷ್ಟು ರವೆನ ಹಾಕೋತಾ ಇದ್ದೀನಿ. ಮೀಡಿಯಂ ರವೆನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಮ್ಗೆ ಚೆನ್ನಾಗಿ ರವೆ ಒಂದ್ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕನು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತೆ ಉರಿತಾ ಸ್ವಲ್ಪ ಘಮ ಬರುತ್ತೆ ನೋಡಿ, ಅಲ್ಲಿ ತನಕನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅವಾಗ್ಲೇನೆ ಪೇಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಒಂದ್ 5 ನಿಮಿಷ ಹುರ್ಕೊಂಡ್ಮೇಲೆ ನಾನು ಇವಾಗ ಒಂದ್ 1/4 ಕಪ್ ಅಲ್ಲಿ ಒಂದ್ 5 ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ರವೆ ಎಲ್ಲ ಉದುದ್ರಾಗಿ ಆಗ್ಬೇಕು, ಮತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹಿಡಿಬೇಕು ನೋಡಿ. ಈ ರೀತಿಯಾಗಿ ಉದುದ್ರಾಗಿ ರವೆ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ, ಅದು ತಣ್ಣಗಾಗಿ. ಇವಾಗ ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಮತ್ತೆ 2 ಏಲಕ್ಕಿನ ಹಾಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಇವಾಗ ತಣ್ಣಗಾಗಿರುವಂತಹ ರವೆನ ಹಾಕೋತಾ ಇದ್ದೀನಿ. ಅಂದ್ರೆ ಎಷ್ಟು ಹಿಡಿಯುತ್ತೆ ಮಿಕ್ಸಿಗೆ ಅಷ್ಟನ್ನ ಹಾಕೊಳ್ಳಿ. ನಾನು ಇಲ್ಲಿ ಒಂದ್ 4 ಸೌಟಷ್ಟು ರವೆನ ಹಾಕೊಂಡು ಅದನ್ನು ಕೂಡ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಸಕ್ಕರೆ ಜೊತೆಗೇನೆ ರವೆನೂ ಕೂಡ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೌಡರ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಉಳಿದಿರುವಂತಹ ರವೆನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೌಡರ್ ಮಾಡಿ ಒಂದು ಪ್ಲೇಟ್ಗೆ ನಾನು ಎತ್ತಿಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆಗ್ಬೇಕು, ನಮ್ಗೆ ನುಣ್ಣಗೆ ಆಗ್ಬೇಕು ರವೆ. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಮಿಕ್ಸಿ ಮಾಡಿರುವಂತದ್ನ ಒಂದು ಪ್ಲೇಟ್ಗೆ ಹಾಕೊಂಡು ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ನಾನು ಮತ್ತೆ ಇದನ್ನ ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ. ಇವಾಗ ರವೆ ಏನು ಹುರಿದಿದ್ವಿ ಆ ಬಾಂಡ್ಲಿಗೆನೆ ಹಾಕೊಂಡ್ಮೇಲೆ ನಾನು ಮತ್ತೆ 1/4 ಕಪ್ ಅಷ್ಟು ನಾನು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ ಅಷ್ಟು ನಾನು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1/4 ಕಪ್ ಅಷ್ಟು ತುಪ್ಪನೂ ಹಾಕೊಂಡು ನಾನು ಕಲ್ಸ್ಕೋಬೇಕಾಗುತ್ತೆ. ನೋಡಿ, ನೀವು ಇಷ್ಟ ಇದ್ರೆ ಹಾಲನ್ನು ಕೂಡ ನೀವು ಬಿಸಿ ಮಾಡಿ ಹಾಕೋಬಹುದು, ಇಲ್ಲಾಂದ್ರೆ ತುಪ್ಪಲ್ಲೂ ಕೂಡ ನಾವು ಉಂಡೆನ ಮಾಡ್ಕೋಬಹುದು. ನಾನು ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ, ನೀವು ಬೇಕಿದ್ರೆ ಹಾಲನ್ನು ಕೂಡ ಬಿಸಿ ಮಾಡಿ ಹಾಕೋಬಹುದು. ನೋಡಿ, ತುಪ್ಪ ಹಾಕೊಂಡ್ಮೇಲೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು, ಅಂದ್ರೆ ಜಾಮೂನ್ ಮಾಡ್ತೀವಲ್ಲ ನೋಡಿ, ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪೇಡಾದು ಶೇಪ್ ಕೊಡಿ, ಇಲ್ಲ ಅಂದ್ರೆ ಬರಲ್ಲ ಅಂದ್ರೆ ರೌಂಡ್ ಆಗಿ ಕೂಡ ಮಾಡ್ಕೋಬಹುದು. ನೋಡಿ, ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಪಿಸ್ತಾನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರವೆಯಿಂದ ಮಾಡಿರೋದು ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮನೆಗೆ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ರವೆ ಪೇಡ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಏನಾದ್ರು